ಭಾರೀ ಮಳೆಗಾಳಿಗೆ ಹಲವು ಮನೆ ಮೇಲ್ಛಾವಣಿ ಕುಸಿತ, ಸುಮಾರು 35ಕ್ಕೂ ಹೆಚ್ಚು ಮನೆಗಳು ಹಾನಿ. ಹೌದು, ಹಳ್ಳಿ ಮೈಸೂರು ಹೋಬಳಿ ವನನಹಳ್ಳಿ ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗಾಳಿಗೆ ಸುಮಾರು 35ಕ್ಕೂ ಅಧಿಕ ಮನೆ ಹೆಂಚುಗಳು ಹಾರಿ ಹೋಗಿವೆ. ಸದ್ಯ ಯಾವುದೇ ಜೀವಹಾನಿ ಆಗಿಲ್ಲ. ಎಪಿಎಂಸಿ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಕಳೆದ ರಾತ್ರಿ ಸುರಿದ ಮಳೆಗಾಳಿಗೆ ಮನೆಗಳು ಹಾನಿಯಾಗಿದ್ದು, ಕೂಡಲೇ ಅಧಿಕಾರಿಗಳು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಹೊನ್ನೇನಹಳ್ಳಿ ಅಂತ ಹಳ್ಳಿ ಮೈಸೂರು ಹೋಬಳಿ ಆನೇಕನಮಡಿ ಪೋಸ್ಟು ಹೊನ್ನೇನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ನಿನ್ನೆ 5:30-6 ಗಂಟೆಯಲ್ಲಿ ಬಿರುಗಾಳಿ ಎದ್ದು ಮನೆ ಹಂಚುಗಳು ಏನೂ ಉಳಿದಿಲ್ಲ, ಎಲ್ಲ ಕಿತ್ತು ಒದರಿ ಎಲ್ಲ ಹಾನಿಯಾಗಿದೆ. ಮನೆ ಒಳಗೆಲ್ಲ ನೀರು ತುಂಬಿ ಮುಂದೆ ಇವತ್ತೇನಾರು ಮಳೆ ಬಂದರೆ ಇದ್ದಿದ್ದಕ್ಕೂ ಗೋಡೆಗಳು ಉಳಿಯೋದಿಲ್ಲ. ಆ ರೀತಿ ಸಂಭವ ಉದ್ಭವನೆ ಆಗಿದೆ. ದಂಡಾಧಿಕಾರಿಗಳು ಸಹ ಬಂದು ಇಲ್ಲಿ ವಿ ಎ ಆಗಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಎಲ್ಲರೂ ಬಂದು ಸಹ ನಮ್ಮ ಊರಿನ ಕೊರತೆಯನ್ನು ನೋಡಿ ಒಂದು ಪರಿಹಾರ ಘೋಷಣೆ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ನಾವು ಹೊನ್ನೇನಹಳ್ಳಿ ಗ್ರಾಮದಿಂದ ನಮ್ಮೂರಲ್ಲಿ ನಿನ್ನೆ ಮಳೆಯಿಂದ 6:45-7 ಗಂಟೆ ಮಳೆ ಸಮಯದಲ್ಲಿ ಭಾರಿ ಮಳೆಯಿಂದಾಗಿ ಒಂದು 35-40 ಮನೆಗಳು ಹಾನಿಯಾಗವೆ. ಎಲ್ಲ ಪಂಚುಗಳು ಏನು ಉಳಿದಿಲ್ಲ, ಎಲ್ಲ ಹಾರೋಗವೆ. ಪ್ರಸ್ತುತ ಎಲ್ಲರಿಗೂ ಒಂದೊಂದೇ ಮನೆಗಳಿರೋದ್ರಿಂದ ಇಲ್ಲಿ ಭಾರಿ ಹಾನಿಯಾಗಿರೋದ್ರಿಂದ ಇವತ್ತೇನಾರು ಮಾಡಿ ಬಂದರೆ ಈಗ ಗೋಡೆನೂ ಏನಾಯ್ತವೆ ಅನ್ನೋದು ಗೊತ್ತಿಲ್ಲ. ಇನ್ನು ಪರಿಸ್ಥಿತಿ ಸದ್ಯಕ್ಕೆ ಆದಷ್ಟು ಬೇಗ ವಿ ಎಗಳು ಏನು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಅದ್ರ ಏನು ಪರಿಶೀಲಿಸಿ ನಮಗೆ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ವಿನಂತಿಸ್ಕೊಳ್ತಿದ್ದೀವಿ.